ನಮಸ್ಕಾರ ಸ್ನೇಹಿತರೆ, ಕಾರ್ಕಳ ಸುತ್ತಮುತ್ತದಲ್ಲಿ ಇಂದು ನಾವಿರುವ ಕ್ಷೇತ್ರ ಕಾರ್ಕಳದಿಂದ ಧರ್ಮಸ್ಥಳಕ್ಕೆ ಹೋಗುವ ಮಾರ್ಗದಲ್ಲಿ 16 ಕಿಲೋಮೀಟರ್ ದೂರ ಅಂದರೆ ಬಜಗೋಳಿಯಿಂದ 6 ಕಿಲೋಮೀಟರ್ ದೂರದ ಕಾಡಂಚಿನಲ್ಲಿರುವ ಪ್ರಾಚೀನ ಶ್ರೀ ಪರಪ್ಪಾಡಿ ಮಹಾಲಿಂಗೇಶ್ವರ ದೇವಸ್ಥಾನ. ಸುಮಾರು 750 ವರ್ಷಗಳ ಇತಿಹಾಸ ಹೊಂದಿರುವ ಈ ದೇವಸ್ಥಾನದಲ್ಲಿ ಪ್ರಧಾನರಾಗಿ ಶಿವ, ಗಣಪತಿ, ಅನ್ನಪೂರ್ಣೇಶ್ವರಿ, ನಾಗ, ರಕ್ತೇಶ್ವರಿ, ಭೈರವರು ಕೂಡ ಇದ್ದಾರೆ. ತುಂಬಾ ಕಾರ್ಣಿಕವುಳ್ಳ ಈ ದೇವಸ್ಥಾನದಲ್ಲಿ ಮಕ್ಕಳಾಗದವರು ಮತ್ತು ಮದುವೆ ಆಗದವರು ವಿಶೇಷ ಹರಕೆ ಸಲ್ಲಿಸುತ್ತಾರೆ. ಈಗ ನಮಗೆ ಇಲ್ಲಿಯ ವಿಶೇಷತೆಯನ್ನು ತಿಳಿಸುತ್ತಾರೆ ಇಲ್ಲಿಯ ಪ್ರಧಾನರಾದ ಶ್ರೀಧರ ಭಟ್ರು. ಕ್ಷೇತ್ರ ಮಹಾಲಿಂಗೇಶ್ವರ ದೇವಸ್ಥಾನ ಪರಪ್ಪಾಡಿ ಎಂಬ ಹೆಸರು ಬರಲಿಕ್ಕೆ ಕಾರಣ ಇಲ್ಲಿ ಉತ್ತಮವಾದಂಥ ಹರಿಯುವ ನೀರು ದೇವರ ಸನ್ನಿಧಿ ಸುತ್ತದಲ್ಲಿಯೂ ನಡೆಯುತ್ತಾ ಇದೆ. ತಮ್ಮರಸರು ಎಂಬ ಅರಸರು ಸಂತತಿಯ ಉದ್ದೇಶವಾಗಿ ಇಲ್ಲಿ ಕ್ಷೇತ್ರದಲ್ಲಿ ದೇವರನ್ನು ಪ್ರತಿಷ್ಠಾಪನೆ ಮಾಡಿ ಊರಿನವರಿಗೆ ಬಿಟ್ಟುಕೊಟ್ಟಿದ್ದಾರೆ. ಕೆಲವು ಕಾಲದಲ್ಲಿ ಪೂಜೆ ಇಲ್ಲದೆ ಹಾಳು ಬಿದ್ದಿತ್ತು. ನಮ್ಮ ತಂದೆಯವರಿಗೆ ಯಾರು ಹೇಳಿ ಇಲ್ಲಿ ಬಂದು ನಾರಾಯಣ ಭಟ್ರು ಎಂಬವರು ನಮ್ಮ ತಂದೆಯವರು ಇಲ್ಲಿ ದೇವರನ್ನು ಬ್ರಹ್ಮಕಲಶ ಮಾಡಿ ದೇವರಿಗೆ ಪೂಜೆಯನ್ನು ಪ್ರಾರಂಭ ಮಾಡಿದ್ದಾರೆ. ಜೀವನಕ್ಕೆ ಯಾವ ದಾರಿಯೂ ಇಲ್ಲದೆ ಊರಿನಲ್ಲಿ ಅವರು ದೇವರ ಪ್ರಸಾದವನ್ನು ಇಟ್ಟುಕೊಂಡು ಹೋಗಿ ಅದರಿಂದಾಗಿ ಸಿಕ್ಕಿದ್ದರಲ್ಲಿ ದೇವರ ಪೂಜೆಯನ್ನು ಮಾಡಿಕೊಂಡು ಜೀವನ ಮಾಡುತ್ತಿದ್ದರು. ಕೃಷಿ ಎಲ್ಲ ಮಾಡಲಿಕ್ಕೆ ಶುರು ಮಾಡಿದರು. ಕೃಷಿ ಮಾಡಿ ಕೃಷಿಯಲ್ಲಿ ಉತ್ಪತ್ತಿ ಬಂದ ನಂತರ ದೇವರ ಪೂಜೆಯನ್ನು ಮಾಡಿ ಕೃಷಿಯನ್ನೇ ಮುಂದುವರಿಸಿಕೊಂಡು ಹೋಗಿದ್ದಾರೆ. ರಾಮಕೃಷ್ಣ ಭಟ್ ನನ್ನ ಅಣ್ಣ, ನಾನು ಶ್ರೀಧರ ಭಟ್ ಅವರ ತಮ್ಮ. ಈಗ ದೇವರ ಪೂಜೆಯನ್ನು ಮಾಡ್ತಾ ಇದ್ದೇನೆ. ಮಕ್ಕಳು ಇಬ್ಬರು ಇದ್ದಾರೆ, ಅವರು ಕೂಡ ಇನ್ನು ಮುಂದರಕ್ಕೆ ದೇವರ ಪೂಜೆಯನ್ನು ಮಾಡಿಸಿಕೊಂಡು ಬರುವಂಥ ಯೋಗವನ್ನು ದೇವರು ಅನುಗ್ರಹ ಮಾಡಬೇಕು. ಭಕ್ತಾಭೀಷ್ಟ ಪ್ರದಾತಾರ ಅಂತ ಹೇಳುವಂಥ ಹೆಸರನ್ನು ದೇವರು ಪಡಿಬೇಕು ಅಂತ ಹೇಳುವಂಥದ್ದು ನನ್ನದೊಂದು ಆಸೆ. ಒಳ್ಳೆ ಮನಸ್ಸಿನ ದಾನಿಗಳು ದಯಮಾಡಿ ಈ ಕ್ಷೇತ್ರಕ್ಕೆ ನಿಮ್ಮಿಂದಾದ ಸಹಾಯವನ್ನು ಮಾಡಿ ಒಮ್ಮೆ ಇಲ್ಲಿಗೆ ಬಂದು ಇಲ್ಲಿನ ಪ್ರಾಕೃತಿಕ ಸೌಂದರ್ಯ ಆಸ್ವಾದಿಸಿ. ಜೈ ಮಹಾಲಿಂಗೇಶ್ವರ.